ಈ ಮಾಸದಲ್ಲಿ ಯಾರು ಎಷ್ಟೇ ಕೇಳಿದರೂ ಈ ವಸ್ತುಗಳನ್ನು ಕೊಡಬೇಡಿ. ಕಷ್ಟಗಳು ಬರುತ್ತವೆ, ಲಕ್ಷ್ಮೀದೇವಿಯ ಅನುಗ್ರಹ ಕಡಿಮೆಯಾಗುತ್ತದೆ, ಭಿಕ್ಷೆ ಬೇಡುವ ಸ್ಥಿತಿಗೆ ತಲುಪುತ್ತೀರಿ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗಾದರೆ ಆ ವಸ್ತುಗಳು ಯಾವುವು, ಏಕೆ ನೀಡಬಾರದು ಎಂಬ ವಿಷಯಗಳನ್ನು ಈಗ ವಿವರವಾಗಿ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಇಂತಹ ವಸ್ತುಗಳನ್ನು ಈ ಮಾಸದಲ್ಲಿ ಇತರರಿಗೆ ಸಾಲವಾಗಿ, ದಾನವಾಗಿ ಅಥವಾ ಕನಿಷ್ಠ ಕೈ ಬದಲಾಗಿಯೂ ಕೂಡ ನೀಡಬಾರದು. ಒಂದು ವೇಳೆ ತಪ್ಪಾಗಿ ಈ ನಿಯಮವನ್ನು ಉಲ್ಲಂಘಿಸಿದರೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ದೇವಿ ಆ ಮನೆಯ ಮೇಲೆ ಮುನಿಸಿಕೊಂಡು ಶಾಶ್ವತವಾಗಿ ಆ ಗೃಹವನ್ನು ಬಿಟ್ಟು ಹೋಗ್ತಾರೆ. ಆ ಮನೆ ಧನಧಾನ್ಯಗಳನ್ನು ಕಳೆದುಕೊಂಡು ದಾರಿದ್ರ್ಯದಿಂದ ತುಂಬಿ ಹೋಗುತ್ತದೆ. ಕೊನೆಗೆ ಆ ಕುಟುಂಬ ಸದಸ್ಯರು ಭಿಕ್ಷೆ ಬೇಡುವ ದಿನ ಸ್ಥಿತಿಗೆ ತಲುಪುತ್ತಾರೆ. ಆದ್ದರಿಂದಲೇ ಈ ಪವಿತ್ರವಾದ ಮಾಸದಲ್ಲಿ ಯಾವ ವಸ್ತುಗಳನ್ನು ಇತರರಿಗೆ ನೀಡಬಾರದು, ಅವುಗಳನ್ನು ನೀಡಿದರೆ ಇಂತಹ ಭೀಕರ ಪರಿಣಾಮಗಳು ಸಂಭವಿಸುತ್ತವೆಯೋ ಎಂದು ಪ್ರತಿಯೊಬ್ಬರೂ, ಮುಖ್ಯವಾಗಿ ಮಹಿಳೆಯರು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕು. ಈ ಮಾಸದಲ್ಲಿ ಯಾರಿಗೂ ನೀಡಬಾರದ ಮೊದಲ ವಸ್ತು ಉಪ್ಪು. ಹೌದು, ಉಪ್ಪು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ ಎಂದು ನಿಮಗೆಲ್ಲರಿಗೂ ತಿಳಿದಿದೆ. ಸಮುದ್ರ ಮಂಥನದಲ್ಲಿ ಲಕ್ಷ್ಮೀದೇವಿಯ ಜೊತೆಗೆ ಉಪ್ಪು ಕೂಡ ಹುಟ್ಟಿದೆ. ಆದ್ದರಿಂದಲೇ ಉಪ್ಪನ್ನು ನಾವು ಶ್ರೀ ಮಹಾಲಕ್ಷ್ಮಿಯಾಗಿ ಭಾವಿಸ್ತೇವೆ. ಸಾಮಾನ್ಯ ದಿನಗಳಲ್ಲಿ ಉಪ್ಪನ್ನು ಯಾರಿಗೂ ಕೈಗೆ ಕೊಡಬಾರದು ಎಂದು ಹೇಳ್ತಾರೆ. ಅಂತಹ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಈ ಮಾಸದಲ್ಲಿ ನೀವು ಮನೆಯಲ್ಲಿರುವ ಉಪ್ಪನ್ನು ಪಕ್ಕದ ಮನೆಯವರಿಗೆ, ಎದುರಿನ ಮನೆಯವರಿಗೆ ಸಾಲವಾಗಿ ಅಥವಾ ಅವರ ಮನೆಯಲ್ಲಿ ಮುಗಿದಿದೆ ಎಂದು ಕೇಳಿದರೆ ಸಹಾಯದ ಹೆಸರಿನಲ್ಲಿ ಅಪ್ಪಿತಪ್ಪಿಯೂ ಕೊಡಬಾರದು. ಸಾಯಂಕಾಲದ ಸಮಯದಲ್ಲಿ ಅಪ್ಪಿತಪ್ಪಿಯೂ ಕೊಡಬಾರದು. ಒಂದು ವೇಳೆ ಯಾರಾದರೂ ಬಂದು ಅಮ್ಮ ಅಡುಗೆಯಲ್ಲಿ ಉಪ್ಪು ಕಡಿಮೆಯಾಗಿದೆ, ಸ್ವಲ್ಪ ಉಪ್ಪಿದ್ದರೆ ಕೊಡಿ ಎಂದು ಕೇಳಿದರೆ ನಿರ್ದಾಕ್ಷಿಣ್ಯವಾಗಿ ಇಲ್ಲ ಎಂದು ಹೇಳಿಬಿಡಿ, ಅಥವಾ ಈಗ ಕೊಡಬಾರದು ಎಂದು ಹೇಳಿ. ಅಷ್ಟೇ ಹೊರತು ಅಯ್ಯೋ ಪಾಪ ಎಂದು ನಿಮ್ಮ ಡಬ್ಬದಲ್ಲಿರುವ ಉಪ್ಪನ್ನು ತೆಗೆದು ಅವರ ಕೈಗೆ ಹಾಕಿದರೆ ಆ ಕ್ಷಣವೇ ನಿಮ್ಮ ಮನೆಯಲ್ಲಿರುವ ಸಂಪತ್ತು ಅವರ ಮನೆಗೆ ವರ್ಗಾವಣೆಯಾಗುತ್ತದೆ. ಉಪ್ಪು ಹೇಗೆ ನೀರಿನಲ್ಲಿ ಕರಗಿ ಹೋಗುತ್ತದೆಯೋ ಹಾಗೆ ನಿಮ್ಮ ಮನೆಯಲ್ಲಿರುವ ಹಣವು ಅನಾವಶ್ಯಕ ಖರ್ಚುಗಳ ರೂಪದಲ್ಲಿ ಕರಗಿ ಹೋಗುತ್ತದೆ. ಆದ್ದರಿಂದ ಈ ಒಂದು ತಿಂಗಳು ಉಪ್ಪಿನ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಿ. ಎರಡನೆಯದು ಮತ್ತು ಅನೇಕ ಜನರು ಆಗಾಗ್ಗೆ ಕೊಡುವ ವಸ್ತು ಅಕ್ಕಿ. ಅನ್ನ ಪರಬ್ರಹ್ಮ ಸ್ವರೂಪ. ಅನ್ನದಾನ ಮಾಡುವುದು ಬಹಳ ದೊಡ್ಡ ವಿಷಯ ಎಂದು ನಮಗೆ ತಿಳಿದಿದೆ. ಆದರೆ ಇಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕಾದ ವಿಷಯವೇನೆಂದರೆ, ಹಸಿದವರಿಗೆ ಅನ್ನ ಹಾಕುವುದು ಬೇರೆ, ನಮ್ಮ ಮನೆಯಲ್ಲಿ ಬಳಸುವ ಅಕ್ಕಿ ಡಬ್ಬದಿಂದ ಅಕ್ಕಿಯನ್ನು ತೆಗೆದು ಪಕ್ಕದ ಮನೆಯವರಿಗೆ ಸಾಲವಾಗಿ ಕೊಡುವುದು ಬೇರೆ. ಈ ಮಾಸದಲ್ಲಿ ನಮ್ಮ ಮನೆಯ ಅವಶ್ಯಕತೆಗಳಿಗಾಗಿ ತಂದ ಅಕ್ಕಿಯನ್ನು ಸಾಯಂಕಾಲದ ಸಮಯದಲ್ಲಿ ಅಥವಾ ರಾತ್ರಿಯಲ್ಲಿ ಇತರರಿಗೆ ನೀಡಬಾರದು. ಮುಖ್ಯವಾಗಿ ಸಂಧ್ಯಾಕಾಲ ಕಳೆದ ನಂತರ ಯಾರಿಗಾದರೂ ಅಕ್ಕಿ ಕೊಟ್ಟರೆ ಆ ಮನೆಯ ಯಜಮಾನನ ಆಯುಷ್ಯ ಕಡಿಮೆಯಾಗುತ್ತದೆ ಮತ್ತು ಆ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತದೆ ಎಂಬ ನಂಬಿಕೆ ಇದೆ. ಯಾರಾದರೂ ಬಡವರು ಹಸಿವು ಎಂದು ಬಂದರೆ ಅವರಿಗೆ ಹೊಟ್ಟೆ ತುಂಬ ಅನ್ನ ಹಾಕಿ. ಆದರೆ ನಮ್ಮ ಮನೆಯಲ್ಲಿ ಅಕ್ಕಿ ಮುಗಿದಿದೆ, ನಾಳೆ ತಂದು ಕೊಡ್ತೇನೆ, 2 ಗ್ಲಾಸ್ ಅಕ್ಕಿ ಕೊಡಿ ಎಂದು ಯಾರಾದರೂ ಕೇಳಿದರೆ ಮಾತ್ರ ಕೊಡಬೇಡಿ. ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿಯನ್ನು ನೀವು ಹೊರಗೆ ಕಳುಹಿಸಬಾರದು. ಬೇಕಿದ್ರೆ ಅಕ್ಕಿಯ ಬದಲು ಬೇಯಿಸಿದ ಅನ್ನವನ್ನು ಕೊಡಿ ಅಷ್ಟೇ. ಆದರೆ ಈ ಮಾಸದಲ್ಲಿ ಅಕ್ಕಿಯನ್ನು ಸಾಲವಾಗಿ ಕೊಡುವುದು ಒಳ್ಳೆಯದಲ್ಲ. ಏಕೆಂದರೆ ಅಕ್ಕಿ ಕೊಡೋದ್ರಿಂದ ನಿಮ್ಮ ಜಾತಕದಲ್ಲಿ ಶುಕ್ರಬಲ ಕಡಿಮೆಯಾಗಿ ಆರ್ಥಿಕ ತೊಂದರೆಗಳುಂಟಾಗುವ ಸಾಧ್ಯತೆ ಇರುತ್ತದೆ. ಇನ್ನು ಮೂರನೆಯ ವಸ್ತು ಶನಿದೇವರಿಗೆ ಇಷ್ಟವಾದ ವಸ್ತು ಮತ್ತು ಶನಿ ಪ್ರಭಾವ ಇರುವ ವಸ್ತು. ಈ ಮಾಸದಲ್ಲಿ ನಾವು ನಿತ್ಯ ದೀಪಾರಾಧನೆ ಮಾಡ್ತೇವೆ. ದೀಪಲಕ್ಷ್ಮಿ ಸ್ವರೂಪ, ಆದರೆ ಅದರಲ್ಲಿ ಸುರಿಯುವ ಎಣ್ಣೆ ನಮ್ಮ ಕಷ್ಟಗಳನ್ನು ಹೋಗಲಾಡಿಸುವ ಸಾಧನ. ಈ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿರುವ ನೀವು ಯಾರಿಗಾದರೂ ಸಾಲವಾಗಿ ನೀಡಿದರೆ ಅದರ ಕಷ್ಟಗಳನ್ನು ಮತ್ತು ಅವರ ಪ್ರಭಾವವನ್ನು ನೀವೇ ಆಹ್ವಾನಿಸಿದಂತಾಗುತ್ತದೆ. ಪಕ್ಕದ ಮನೆಯವರು ಸ್ವಲ್ಪ ಎಣ್ಣೆ ಕೊಡಿ ಎಂದು ಕೇಳಿದರೆ ದಯವಿಟ್ಟು ಕೊಡಬೇಡಿ. ಎಣ್ಣೆಯನ್ನು ದಾನ ಮಾಡಬೇಕೆಂದರೆ ಅದು ಕೇವಲ ಶನಿವಾರದಂದು ನವಗ್ರಹಗಳ ಬಳಿ ಅಥವಾ ದೇವಸ್ಥಾನದಲ್ಲಿ ಮಾತ್ರ ಮಾಡಬೇಕು ಹೊರತು ಮನೆಯ ಬಳಿ ಪಕ್ಕದವರಿಗೆ ಕೈ ಬದಲಾಗಿ ಕೊಡಬಾರದು. ಹಾಗೆ ಕೊಟ್ಟರೆ ಸಾಲದ ಬಾಧೆಗಳು ಸುತ್ತುವರಿಯುತ್ತವೆ. ನೀವು ಎಷ್ಟೇ ಸಂಪಾದಿಸಿದರೂ ಅದು ಎಣ್ಣೆಯಂತೆ ಸುಟ್ಟು ಹೋಗುತ್ತದೆ ಹೊರತು ಕೈಯಲ್ಲಿ ನಿಲ್ಲುವುದಿಲ್ಲ. ಆರೋಗ್ಯ ಸಮಸ್ಯೆಗಳು ಸಹ ಬರುವ ಅಪಾಯವಿದೆ. ಮುಂದಿನ ವಸ್ತು ಹಾಲು ಮತ್ತು ಮೊಸರು. ಶ್ರೀಕೃಷ್ಣನನ್ನು ಪೂಜಿಸುವಾಗ ಹಾಲು, ಮೊಸರು, ಬೆಣ್ಣೆ ಬೇಕು ಎಂದು ನಮಗೆ ತಿಳಿದಿದೆ. ಸಂಜೆ ಸಮಯದಲ್ಲಿ ಹಾಲು ಅಥವಾ ಮೊಸರನ್ನು ಯಾರಿಗೂ ಕೊಡಬಾರದು.
ಹಾಲು ಶುಕ್ರ ಗ್ರಹಕ್ಕೆ ಮತ್ತು ಚಂದ್ರನಿಗೆ ಸಂಬಂಧಿಸಿದೆ. ಮೊಸರು ಕೂಡ ಅಷ್ಟೇ. ಇವುಗಳನ್ನು ಇತರರಿಗೆ ನೀಡಿದರೆ ನಿಮ್ಮ ಮನೆಯಲ್ಲಿರುವ ಮಾನಸಿಕ ನೆಮ್ಮದಿ ಹಾಳಾಗುತ್ತದೆ, ಮಕ್ಕಳ ಆರೋಗ್ಯ ಕೆಡುತ್ತದೆ, ನಿಮ್ಮ ಮನೆಯ ಅಭಿವೃದ್ಧಿ ಕುಂಠಿತವಾಗುತ್ತದೆ. ಹಾಲು ಉಕ್ಕಿದಂತೆ ಮನೆಯಲ್ಲಿ ಐಶ್ವರ್ಯ ಉಕ್ಕಿ ಹರಿಯಬೇಕೆಂದರೆ ಈ ಒಂದು ತಿಂಗಳು ಯಾರಿಗೂ ಹಾಲು ಮೊಸರು ಸಾಲವಾಗಿ ನೀಡಬೇಡಿ. ಒಂದು ವೇಳೆ ನೀಡಬೇಕಾಗಿ ಬಂದರೆ ಅದಕ್ಕೆ ಪ್ರತಿಯಾಗಿ ಹಣ ತೆಗೆದುಕೊಳ್ಳದೆ ಉಚಿತವಾಗಿ ನೀಡಬೇಡಿ. ಆದರೆ ಸಾಧ್ಯವಾದಷ್ಟು ಇದನ್ನು ತಪ್ಪಿಸುವುದೇ ಉತ್ತಮ. ಮುಖ್ಯವಾಗಿ ಮೊಸರನ್ನ ರಾತ್ರಿ ಹೊತ್ತು ಮನೆಯ ಹೊಸ್ತಿಲು ದಾಟಿಸಬಾರದು. ನಿಮ್ಮಿಂದ ವಂಶಾಭಿವೃದ್ಧಿಗೆ ಸಂಬಂಧಿಸಿದ ದೋಷಗಳು ಉಂಟಾಗುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ. ಮತ್ತೊಂದು ಅಪಾಯಕಾರಿ ವಸ್ತು ಮೆಣಸು. ಸಾಮಾನ್ಯವಾಗಿ ನಾವು ಅಡುಗೆಯಲ್ಲಿ ಖಾರಕ್ಕಾಗಿ ಮೆಣಸನ್ನು ಬಳಸುತ್ತೇವೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೆಣಸು ರವಿಗ್ರಹಕ್ಕೆ ಮತ್ತು ಕುಜಗ್ರಹಕ್ಕೆ ಸಂಬಂಧಿಸಿದೆ. ಅಲ್ಲದೆ ಇವು ಉಗ್ರವಾಗಿವೆ, ಶಕ್ತಿಯನ್ನು ಹೊಂದಿರುತ್ತವೆ. ಈ ಮಾಸದಲ್ಲಿ ವಾತಾವರಣ ತುಂಬ ತಂಪಾಗಿರುತ್ತದೆ. ಈ ಸಮಯದಲ್ಲಿ ದೇಹದಲ್ಲಿ ಶಾಖವನ್ನು ಉತ್ಪಾದಿಸಲು ಮೆಣಸು ಬಳಸುವುದು ಒಳ್ಳೆಯದು. ಆದರೆ ಇವುಗಳನ್ನು ಯಾರಿಗಾದರೂ ದಾನವಾಗಿ ನೀಡಿದರೆ ಮಾತ್ರ ಜಗಳಗಳು ನಡೆಯುತ್ತವೆ. ಹೌದು, ನೀವು ಕೇಳಿದ್ದು ನಿಜ. ಮೆಣಸು ಯಾರಿಗಾದರೂ ಕೈಗೆ ಕೊಟ್ಟರೆ ತೆಗೆದುಕೊಂಡವರಿಗೆ ಮತ್ತು ಕೊಟ್ಟವರಿಗೆ ನಡುವೆ ಮನಸ್ತಾಪಗಳು, ಜಗಳಗಳು, ಶತ್ರುತ್ವ ಉಂಟಾಗುವ ಸಾಧ್ಯತೆ ಇರುತ್ತದೆ. ನಿಮ್ಮ ಸಂಬಂಧಿಕರೇ ಆಗಲಿ ಅಥವಾ ನಿಮ್ಮ ಪ್ರಾಣ ಸ್ನೇಹಿತರೇ ಆಗಲಿ, ಅವರು ಮೆಣಸು ಕೇಳಿದರೆ ಇಲ್ಲ ಎಂದು ಹೇಳಿ. ಇಲ್ಲದಿದ್ದರೆ ಆ ಮೆಣಸಿನ ಖಾರದಿಂದ ಸಂಬಂಧದಲ್ಲಿಯೂ ಖಾರ ಹೆಚ್ಚಾಗಿ ಅನಗತ್ಯ ಜಗಳಗಳು ಬಂದು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ. ಮನೆಯಲ್ಲಿ ಕಲಹಗಳು ಹೆಚ್ಚಾಗಲು ಇದು ಒಂದು ಕಾರಣವಾಗುತ್ತದೆ. ಅಲ್ಲದೆ ಕಡಲೆ ಹಿಟ್ಟು. ಕಡಲೆಗಳು ಗುರು ಗ್ರಹಕ್ಕೆ ಸಂಬಂಧಿಸಿದ ಧಾನ್ಯ. ಈ ಮಾಸದಲ್ಲಿ ಗುರುಗಳು ನಮಗೆ ಬಹಳ ಅವಶ್ಯಕ. ಅಂತಹ ಸಮಯದಲ್ಲಿ ನೀವು ಕಡಲೆ ಹಿಟ್ಟನ್ನು ಯಾರಿಗಾದರೂ ನೀಡಿದರೆ ನಿಮ್ಮ ಗುರುಬಲ ಕಡಿಮೆಯಾಗುತ್ತದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು ತಡವಾಗುತ್ತಿದೆ. ಹಣಕಾಸಿನ ವಿಷಯಗಳಲ್ಲಿ ಹೋಗುವ ಸಾಧ್ಯತೆ ಇರುತ್ತದೆ. ಅಥವಾ ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದರೆ ಅದು ಹಿಂತಿರುಗಿ ಬರದೇ ಇರಬಹುದು. ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಇದು ಪರಿಣಾಮ ಬೀರುತ್ತದೆ. ಆದ್ದರಿಂದ ಬಜ್ಜಿಗಳನ್ನು ಮಾಡಲು ಅಥವಾ ಪಕೋಡಗಳನ್ನು ಮಾಡಲು ನೆರೆಮನೆಯವರು ಕಡಲೆ ಹಿಟ್ಟನ್ನು ಕೇಳಿದರೆ ನಿರ್ದಾಕ್ಷಿಣ್ಯವಾಗಿ ನಿರಾಕರಿಸಿ. ನಿಮ್ಮ ಐಶ್ವರ್ಯವನ್ನು ಕಾಪಾಡಿಕೊಳ್ಳಿ. ಇದರ ಜೊತೆಗೆ ಈ ತಿಂಗಳಲ್ಲಿ ಕರ್ಪೂರವನ್ನು ಸಹ ಯಾರಿಗೂ ನೀಡಬಾರದು. ಕರ್ಪೂರವು ಮನೆಗೆ ಮತ್ತು ದೇವರಿಗೆ ಬೆಳಕನ್ನು ನೀಡುತ್ತದೆ. ಆರತಿ ಮಾಡುವಾಗ ಕರ್ಪೂರವನ್ನು ಬೆಳಗಿಸಿದರೆ ನಮ್ಮ ಕಷ್ಟಗಳೆಲ್ಲ ಮಂಜುಗಡ್ಡೆಯಂತೆ ಕರಗಿ ಹೋಗುತ್ತವೆ ಎಂದು ನಂಬುತ್ತೇವೆ. ಕರ್ಪೂರವು ಸಾಕ್ಷಾತ್ ಶುಕ್ರನಿಗೆ ವಿಶೇಷವಾಗಿದೆ. ನಮ್ಮ ಮನೆಯಲ್ಲಿ ನಿತ್ಯ ಬೆಳಗಿಸುವ ಕರ್ಪೂರ ಆರತಿಯು ನಮ್ಮ ವಂಶಕ್ಕೆ ತೇಜಸ್ಸನ್ನು ನೀಡುತ್ತದೆ. ಅಂತಹ ಕರ್ಪೂರವನ್ನು ನೀವು ಬೇರೆಯವರಿಗೆ ನೀಡಿದರೆ ನಿಮ್ಮ ಮನೆಯಲ್ಲಿ ಇರಬೇಕಾದ ತೇಜಸ್ಸನ್ನು, ನಿಮ್ಮ ಮನೆಯಲ್ಲಿ ಇರಬೇಕಾದ ಸಕಾರಾತ್ಮಕ ಶಕ್ತಿಯನ್ನು ಅವರಿಗೆ ನೀಡಿದಂತೆ. ನಮ್ಮ ಮನೆಯಲ್ಲಿ ಕರ್ಪೂರ ಮುಗಿದಿದೆ, ಆರತಿ ಮಾಡಬೇಕು, ಒಂದು ಬಿಲ್ಲೆ ಇದ್ದರೆ ಕೊಡಿ ಎಂದು ಯಾರಾದರೂ ಕೇಳಿದರೆ ದೇವರ ಕಾರ್ಯ ಅಲ್ವಾ ಎಂದು ಕೊಟ್ಟು ಬಿಡಬೇಡಿ. ಹಾಗೆ ನೀಡೋದ್ರಿಂದ ನಿಮ್ಮ ಮನೆಗೆ ಅರಿಷ್ಟ ಉಂಟಾಗುತ್ತದೆ. ನಿಮ್ಮ ಮನೆಯಲ್ಲಿ ಒಳ್ಳೆಯ ಕೆಲಸಗಳು ನಿಂತು ಹೋಗುತ್ತವೆ. ಇನ್ನು ಕೊನೆಯ ವಸ್ತು ಯಾವುದು ಎಂದರೆ ಮೊಟ್ಟೆಗಳು. ಈ ಮಾಸ ಪರಮ ಪವಿತ್ರವಾದ ಮಾಸವಾಗಿರುವುದರಿಂದ ಅನೇಕರು ಈ ತಿಂಗಳು ಮಾಂಸಾಹಾರವನ್ನು ಮುಟ್ಟುವುದಿಲ್ಲ. ಆದರೆ ಕೆಲವರು ಮೊಟ್ಟೆಗಳನ್ನು ತಿನ್ನುತ್ತಾರೆ ಅಥವಾ ಬೇಯಿಸಿಕೊಳ್ಳುತ್ತಾರೆ. ಅದು ಅವರವರ ಇಷ್ಟ. ನೀವು ಮೊಟ್ಟೆಗಳನ್ನು ಬೇಯಿಸಿ ತಿಂದರೂ ಪರವಾಗಿಲ್ಲ. ಆದರೆ ಯಾವುದೇ ಪರಿಸ್ಥಿತಿಯಲ್ಲಿಯೂ ಈ ತಿಂಗಳಲ್ಲಿ ಮೊಟ್ಟೆಗಳನ್ನು ಯಾರಿಗೂ ನೀಡಬಾರದು, ದಾನವಾಗಿಯೂ ನೀಡಬಾರದು. ನೀವು ಇಂತಹ ವಸ್ತುಗಳನ್ನು ವಿನಿಮಯ ಮಾಡುವುದರಿಂದ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಇದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ. ಆರ್ಥಿಕವಾಗಿ ನೀವು ಎಷ್ಟೇ ಎತ್ತರಕ್ಕೇರಿದರೂ ಒಮ್ಮೆಲೆ ಕೆಳಗೆ ಬೀಳುವ ಅಪಾಯವಿರುತ್ತದೆ. ಉಪ್ಪು, ಹಾಲು, ಮೊಸರು, ಮೆಣಸು, ಕಡಲೆ ಹಿಟ್ಟು, ಕರ್ಪೂರ, ಮೊಟ್ಟೆಗಳು ಈ 8 ವಸ್ತುಗಳನ್ನು ಯಾರಿಗೂ ದಾನವಾಗಿ, ಸಾಲವಾಗಿ ಅಥವಾ ಕೈ ಬದಲಾಗಿ ನೀಡಬಾರದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಆಗಸ್ಟ್ 12ರಂದು ವರ್ಷದ ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ. ಇದೇ ದಿನ ಮನಸ್ಸಿನ ಕಾರಕನಾದ ಚಂದ್ರನು ಕರ್ಕಾಟಕ ರಾಶಿಯಲ್ಲಿ ಸಂಚರಿಸಲಿದ್ದು ಗುರುಗ್ರಹದೊಂದಿಗೆ ಸಂಯೋಗ ಉಂಟಾಗುತ್ತದೆ. ಇದರಿಂದ ಅತ್ಯಂತ ಶುಭಕರವೆಂದು ಪರಿಗಣಿಸಲಾದ ಗಜಕೇಸರಿ ರಾಜಯೋಗ ನಿರ್ಮಾಣವಾಗಲಿದೆ. ಜ್ಯೋತಿಷ್ಯದ ಪ್ರಕಾರ ಈ ಅಪರೂಪದ ಯೋಗವು ಕೆಲವು ರಾಶಿಯವರಿಗೆ ವಿಶೇಷ ಶುಭ ಫಲಗಳನ್ನು ನೀಡುವ ಸಾಧ್ಯತೆ ಇದೆ. ಈ ಗಜಕೇಸರಿ ರಾಜಯೋಗದಿಂದ ಯಾವ ರಾಶಿಯವರಿಗೆ ಯಾವ ರೀತಿಯ ಲಾಭ ಸಿಗಲಿದೆ ಎಂಬುದು ಇಲ್ಲಿದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ನವಗ್ರಹಗಳಲ್ಲಿ ಚಂದ್ರ, ಮನಸ್ಸು, ಭಾವನೆಗಳು, ತಾಯಿ,
ಮಾನಸಿಕ ನೆಮ್ಮದಿ ಹಾಗೂ ಆಂತರಿಕ ಸಂತೋಷದ ಕಾರಕನಾಗಿದ್ದಾನೆ. ಚಂದ್ರನು ಅತ್ಯಂತ ವೇಗವಾಗಿ ಸಂಚರಿಸುವ ಗ್ರಹವಾಗಿದ್ದು ಸುಮಾರು 2.5 ದಿನಗಳಿಗೊಮ್ಮೆ ರಾಶಿಯನ್ನು ಬದಲಾಯಿಸುತ್ತಾನೆ. ಈ ಸಂಚಾರದ ವೇಳೆ ಇತರ ಗ್ರಹಗಳೊಂದಿಗೆ ಸಂಯೋಗ ಉಂಟಾಗಿ ಹಲವು ಶುಭ ಹಾಗೂ ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ. ಆಗಸ್ಟ್ 11ರಂದು ಚಂದ್ರನು ಕರ್ಕಾಟಕ ರಾಶಿಗೆ ಪ್ರವೇಶಿಸಲಿದ್ದು ಅಲ್ಲೇ ಗುರುವಿನೊಂದಿಗೆ ಗಜಕೇಸರಿ ರಾಜಯೋಗ ನಿರ್ಮಾಣವಾಗಲಿದೆ. ಇದರ ಜೊತೆಗೆ ಸೂರ್ಯ ಮತ್ತು ಬುಧನ ಸಂಯೋಗವು ಸಂಭವಿಸುವುದರಿಂದ ಹಲವು ಶುಭ ಗ್ರಹ ಯೋಗಗಳು ರೂಪುಗೊಳ್ಳಲಿವೆ. ಇದೇ ಅವಧಿಯಲ್ಲಿ ಆಗಸ್ಟ್ 12ರಂದು ವರ್ಷದ ಕೊನೆಯ ಸೂರ್ಯಗ್ರಹಣ ಕೂಡ ಸಂಭವಿಸುವುದು ಈ ಸಂಯೋಗಕ್ಕೆ ಇನ್ನಷ್ಟು ವಿಶೇಷತೆ ನೀಡಿದೆ. ಅಪರೂಪದ ಗ್ರಹ ಸಂಯೋಗಗಳು ಕೆಲವು ರಾಶಿಯವರಿಗೆ ಉದ್ಯೋಗ, ವ್ಯವಹಾರ, ಹಣಕಾಸು, ಗೌರವ ಮತ್ತು ಕುಟುಂಬ ಜೀವನದಲ್ಲಿ ಉತ್ತಮ ಅವಕಾಶಗಳು ಹಾಗೂ ಶುಭ ಫಲಗಳನ್ನು ನೀಡುವ ಸಾಧ್ಯತೆ ಇದೆ. ಹಾಗಾದರೆ ಗಜಕೇಸರಿ ರಾಜಯೋಗದಿಂದ ಯಾವ ರಾಶಿಯವರಿಗೆ ಹೆಚ್ಚಿನ ಲಾಭವಾಗಲಿದೆ ಎಂಬುದನ್ನು ತಿಳಿಯೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಸೂರ್ಯದೇವ ಅಂತ ಕಮೆಂಟ್ ಮಾಡಿ. ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಚಂದ್ರನು ನಿಮ್ಮ ಲಗ್ನ ಸ್ಥಾನಕ್ಕೆ ಪ್ರವೇಶಿಸಿ ಅಲ್ಲೇ ಈಗಾಗಲೇ ಉಚ್ಚ ಸ್ಥಿತಿಯಲ್ಲಿರುವ ಗುರುವಿನೊಂದಿಗೆ ಗಜಕೇಸರಿ ರಾಜಯೋಗವನ್ನು ರೂಪಿಸುತ್ತಾನೆ. ಈ ಅಪರೂಪದ ಯೋಗವು ನಿಮಗೆ ಹಲವು ರೀತಿಯಲ್ಲಿ ಶುಭ ಫಲಗಳನ್ನು ನೀಡುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ಶುಭ ಸುದ್ದಿಗಳನ್ನು ಕೇಳುವ ಅವಕಾಶ ದೊರೆಯಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಅವಕಾಶಗಳು ಸಿಗುವ ಸಾಧ್ಯತೆ ಇದ್ದು ಬಡ್ತಿ, ವೇತನ ಹೆಚ್ಚಳ ಅಥವಾ ಬೋನಸ್ ಪಡೆಯುವ ಯೋಗವೂ ಇದೆ. ವ್ಯವಹಾರದಲ್ಲಿ ರೂಪಿಸಿರುವ ಯೋಜನೆಗಳು ಯಶಸ್ವಿಯಾಗಲಿದ್ದು ಉತ್ತಮ ಲಾಭ ತಂದುಕೊಡಬಹುದು. ಕುಟುಂಬದಲ್ಲಿ ಸಂತಸದ ವಾತಾವರಣ ನೆಲೆಸಲಿದ್ದು ಮಾನಸಿಕ ಒತ್ತಡ ಕಡಿಮೆಯಾಗಿ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಕನ್ಯಾ ರಾಶಿ. ಗಜಕೇಸರಿ ರಾಜಯೋಗವು ನಿಮಗೆ ಅತ್ಯಂತ ಶುಭಕರವಾಗಿರಲಿದೆ. ಚಂದ್ರನು ನಿಮ್ಮ 11ನೇ ಲಾಭ ಸ್ಥಾನದಲ್ಲಿ ಸಂಚರಿಸುವುದರಿಂದ ಹಣಕಾಸಿನ ಲಾಭದ ಅವಕಾಶಗಳು ಹೆಚ್ಚಾಗಲಿವೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣ ಮರಳಿ ಸಿಗುವ ಸಾಧ್ಯತೆ ಇದೆ. ವ್ಯವಹಾರ ವಿಸ್ತರಣೆ ಮತ್ತು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವ ಯೋಗವು ಕಂಡುಬರುತ್ತದೆ. ಈ ಅವಧಿಯಲ್ಲಿ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ದೈಹಿಕ ಹಾಗೂ ಮಾನಸಿಕ ಒತ್ತಡ ಕಡಿಮೆಯಾಗಿ ನೆಮ್ಮದಿ ದೊರೆಯುತ್ತದೆ. ಬಹಳ ದಿನಗಳಿಂದ ಮನಸ್ಸಿನಲ್ಲಿದ್ದ ಒಂದು ಪ್ರಮುಖ ಆಸೆ ಈಡೇರುವ ಸಾಧ್ಯತೆ ಇದ್ದು ಇದರಿಂದ ಸಂತೋಷ ಹೆಚ್ಚಾಗಲಿದೆ. ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಲಿದ್ದು ಸಾಮಾಜಿಕ ಸ್ಥಾನಮಾನವು ಮತ್ತಷ್ಟು ಉತ್ತಮವಾಗಲಿದೆ. ಮೀನರಾಶಿ. ಚಂದ್ರ ಮತ್ತು ಗುರುಗಳ ಸಂಯೋಗದಿಂದ ರೂಪುಗೊಳ್ಳುವ ಗಜಕೇಸರಿ ರಾಜಯೋಗ ಮೀನರಾಶಿಗೆ ಹಲವು ಕ್ಷೇತ್ರಗಳಲ್ಲಿ ಶುಭ ಫಲಗಳನ್ನು ನೀಡುವ ಸಾಧ್ಯತೆ ಇದೆ. ಶನಿಯು ಲಗ್ನದಲ್ಲಿ ಹಿಮ್ಮುಖವಾಗಿದ್ದರೂ 5ನೇ ಸ್ಥಾನದಲ್ಲಿ ರೂಪುಗೊಳ್ಳುವ ಈ ಯೋಗವು ಉದ್ಯೋಗ, ಶಿಕ್ಷಣ ಮತ್ತು ಸೃಜನಶೀಲತೆಯಲ್ಲಿ ಉತ್ತಮ ಅವಕಾಶಗಳನ್ನು ತಂದುಕೊಡಲಿದೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಅವಕಾಶಗಳು ದೊರೆಯಬಹುದು. ಕುಟುಂಬದೊಂದಿಗೆ ಸಂತಸದ ಸಮಯ ಕಳೆಯುವ ಅವಕಾಶ ಸಿಗಲಿದ್ದು ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆ, ವಿಜ್ಞಾನ ಹಾಗೂ ಸಂಶೋಧನಾ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸು ದೊರೆಯುವ ಸಾಧ್ಯತೆ ಇದೆ. ಬರಹಗಾರರು, ಶಿಕ್ಷಕರು, ಸಲಹೆಗಾರರು, ಭಾಷಣಕಾರರು ಹಾಗೂ ಸೃಜನಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಈ ಅವಧಿ ವಿಶೇಷವಾಗಿ ಅನುಕೂಲಕರವಾಗಿರಲಿದೆ. ನಿಮ್ಮ ಸೃಜನಶೀಲತೆ ಹೆಚ್ಚಾಗಿ ಹೊಸ ಸಾಧನೆಗಳನ್ನು ಮಾಡುವ ಅವಕಾಶ ದೊರೆಯಲಿದೆ. ಹಣಕಾಸಿನ ಸ್ಥಿತಿ ಸ್ಥಿರವಾಗಿರಲಿದ್ದು ಆದಾಯದಲ್ಲಿ ಸುಧಾರಣೆ ಮತ್ತು ಗೌರವ ಪ್ರತಿಷ್ಠೆಯಲ್ಲಿ ಏರಿಕೆಯ ಯೋಗವು ಕಂಡುಬರುತ್ತದೆ. ಸೂರ್ಯಗ್ರಹಣ 2026. ಸೂರ್ಯಗ್ರಹಣದ ದಿನಾಂಕ, ಸಮಯ ಮತ್ತು ಸೂತಕ ದಿನಾಂಕ ಆಗಸ್ಟ್ 12, 2026. ಸಮಯ ಆಗಸ್ಟ್ 12ರಂದು ರಾತ್ರಿ 9:04ರಿಂದ ಮರುದಿನ ಬೆಳಗ್ಗೆ 4:25ರವರೆಗೆ. ಆಗಸ್ಟ್ 13ರಂದು 2026 ಆಗಸ್ಟ್ 12 ಬುಧವಾರ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಲಿದೆ. ಈ ಗ್ರಹಣವು ಯುರೋಪ್, ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ಹಾಗೂ ರಷ್ಯಾದ ಕೆಲವು ಭಾಗಗಳಲ್ಲಿ ಗೋಚರಿಸಲಿದೆ. ಭಾರತದಲ್ಲಿ ಈ ಸೂರ್ಯಗ್ರಹಣ ಗೋಚರಿಸುವುದಿಲ್ಲ. ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಧ್ಯಾನ ಮತ್ತು ಪ್ರಾರ್ಥನೆ. ಸೂರ್ಯಗ್ರಹಣ ಪ್ರಾರಂಭವಾಗ್ತಿದ್ದಂತೆ ಜನರು ಕುಶ ಆಸನದಲ್ಲಿ ಮೌನವಾಗಿ ಕುಳಿತು ವಿಷ್ಣು, ಶಿವ ಮತ್ತು ದುರ್ಗಾದೇವಿಗೆ ಸಂಬಂಧಿಸಿದ ಯಾವುದೇ ನಿರ್ದಿಷ್ಟ ಮಂತ್ರವನ್ನು ಪಠಿಸಲು ಸಲಹೆಯನ್ನು ನೀಡಲಾಗಿದೆ. ನೀವು ಯಾವುದೇ ಮಂತ್ರವನ್ನು ಪಠಿಸಲು ಸಾಧ್ಯವಾಗದಿದ್ದರೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಓಂ ಎಂದು ಉಚ್ಚರಿಸಲು ಪ್ರಾರಂಭಿಸಿ. ಸೂರ್ಯಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗುವುದರಿಂದ ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ಆದಷ್ಟು ಮನೆಯಲ್ಲಿಯೇ ಇರಿ.
ಕುಶ ಅಥವಾ ತುಳಸಿ ದಳ ಬಳಸಿ. ಗ್ರಹಣದ ಸೂತಕ ಕಾಲ ಆರಂಭವಾಗುವುದಕ್ಕೂ ಮುನ್ನ ಆಹಾರವನ್ನು ಸೇವಿಸಿ. ಆಹಾರ ಮನೆಯಲ್ಲಿದ್ದರೆ, ಆಹಾರ ವಸ್ತುಗಳು ಮನೆಯಲ್ಲಿದ್ದರೆ ಅಥವಾ ನೀರಿನ ಪಾತ್ರೆಗಳು ಮನೆಯಲ್ಲಿದ್ದರೆ ಅದರಲ್ಲಿ ತುಳಸಿ ದಳಗಳನ್ನು ಅಥವಾ ಕುಶ ಹುಲ್ಲನ್ನು ಹಾಕಿಡಿ. ಇದು ಗ್ರಹಣ ಹಿಡಿದಿರುವ ನಕಾರಾತ್ಮಕ ಕಿರಣಗಳಿಂದ ಆಹಾರವನ್ನು ರಕ್ಷಿಸುತ್ತದೆ. ಸೂರ್ಯಗ್ರಹಣ ಪ್ರಾರಂಭವಾಗುವ ಮೊದಲು ದೇವರು ಮತ್ತು ದೇವತೆಗಳ ಎಲ್ಲ ವಿಗ್ರಹಗಳನ್ನು ಶುದ್ಧವಾದ ಬಟ್ಟೆಯಿಂದ ಮುಚ್ಚಿ ಗಂಗಾಜಲ ಸಿಂಪಡಿಸಿ. ನಿಮಗೆ ಈ ಸಮಯದಲ್ಲಿ ಮಂತ್ರಗಳನ್ನು ಪಠಿಸಲು ಸಾಧ್ಯವಾಗದಿದ್ದರೆ ನೀವು ಸುಂದರಕಾಂಡ, ರಾಮಚರಿತಮಾನಸ, ಭಗವದ್ಗೀತೆಯಂಥ ಯಾವುದೇ ನಿರ್ದಿಷ್ಟ ಧಾರ್ಮಿಕ ಪುಸ್ತಕವನ್ನು ಓದಬಹುದು. ಸೂರ್ಯಗ್ರಹಣ ಮುಗಿದ ನಂತರ ಸ್ನಾನ ಮಾಡಬೇಕು. ಸ್ನಾನ ಮಾಡಲು ಸಾಧ್ಯವಾಗದೇ ಇದ್ದರೆ ಗಂಗಾಜಲವನ್ನು ಸಿಂಪಡಿಸಿಕೊಳ್ಳಿ. ಮನೆಯ ಮೂಲೆ ಮೂಲೆಯಲ್ಲೂ ಗಂಗಾಜಲ ಸಿಂಪಡಿಸಿ ಶುದ್ಧೀಕರಿಸಬೇಕು. ಆಹಾರ ಸೇವಿಸದಿರಿ. ಸೂರ್ಯಗ್ರಹಣದ ಸಮಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆಹಾರವನ್ನು ಸೇವಿಸಬಾರದು ಎನ್ನುವ ನಂಬಿಕೆ ಇದೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವ ಜನರು ತಿನ್ನಬಹುದು ಮತ್ತು ಔಷಧವನ್ನು ಪಡೆಯಬಹುದು. ಸೂರ್ಯಗ್ರಹಣದ ಸಮಯವನ್ನು ಶುಭವೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಆದ್ದರಿಂದ ಈ ಸಮಯದಲ್ಲಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಹೋಗಬೇಡಿ. ಇಂತಹ ಕೆಲಸಗಳನ್ನು ಕೂಡ ನೀವು ಮಾಡಬಾರದು. ಸೂರ್ಯಗ್ರಹಣದ ಸಮಯವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಈ ಸಮಯದಲ್ಲಿ ಜನರು ಅಡುಗೆ ಮಾಡಬಾರದು, ಆಹಾರ ಸೇವನೆಯನ್ನು ಮಾಡಬಾರದು, ಚೂಪಾದ ವಸ್ತುಗಳನ್ನು ಕೂಡ ಬಳಸಬಾರದು, ದೇವರ ವಿಗ್ರಹಗಳು ಮತ್ತು ಪವಿತ್ರ ತುಳಸಿ ಸಸ್ಯಗಳನ್ನು ಮುಟ್ಟಬಾರದು ಹಾಗೂ ದೈಹಿಕ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಎನ್ನುವ ನಂಬಿಕೆ ಇದೆ. 2026ರ ಸೂರ್ಯಗ್ರಹಣದ ದಿನ ನಾವು ಏನು ಮಾಡಬಾರದು? ಸೂರ್ಯಗ್ರಹಣದ ಸಮಯದಲ್ಲಿ ದೇವರ ವಿಗ್ರಹಗಳನ್ನು, ಫೋಟೋಗಳನ್ನು ಸ್ಪರ್ಶಿಸಬಾರದು. ಸೂರ್ಯಗ್ರಹಣದ ಸಮಯದಲ್ಲಿ ಆಹಾರವನ್ನು ಬೇಯಿಸುವುದು, ತಿನ್ನುವುದು ಶುಭವಲ್ಲ. ಆದರೆ ಮಕ್ಕಳು, ರೋಗಿಗಳು, ವೃದ್ಧರು ಆಹಾರವನ್ನು ಸೇವಿಸಬಹುದು. ಸೂರ್ಯಗ್ರಹಣದ ಸಮಯದಲ್ಲಿ ದೈಹಿಕ ಸಂಬಂಧ ಹೊಂದುವುದನ್ನು ತಪ್ಪಿಸಬೇಕು. ಸೂರ್ಯಗ್ರಹಣದ ಸಮಯದಲ್ಲಿ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ಳಬಾರದು. ಸೂರ್ಯಗ್ರಹಣದ ಸಮಯದಲ್ಲಿ ಚಾಕು, ಕತ್ತರಿ, ಸೂಜಿ ಮತ್ತು ದಾರಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡಬಾರದು. ವಿಶೇಷವಾಗಿ ಗರ್ಭಿಣಿಯರು ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಸೂರ್ಯಗ್ರಹಣದ ವೇಳೆ ಉಗುರು ಮತ್ತು ಕೂದಲುಗಳನ್ನು ಕತ್ತರಿಸುವಂಥ ತಪ್ಪನ್ನು ಎಂದಿಗೂ ಮಾಡಲು ಹೋಗಬೇಡಿ. 2026 ಸೂರ್ಯಗ್ರಹಣದ ದಿನ ನಾವು ಏನು ಮಾಡಬೇಕು? ಗ್ರಹಣದ ಸೂತಕ ಕಾಲ ಆರಂಭವಾಗುವ ಮುನ್ನ ನಾವು ಬಳಸುವ ನೀರಿನಲ್ಲಿ, ಆಹಾರ ಪದಾರ್ಥಗಳಲ್ಲಿ ಅಥವಾ ಇನ್ಯಾವುದೇ ದ್ರವರೂಪದ ವಸ್ತುಗಳ ಮೇಲೆ ಅಥವಾ ಅದರಲ್ಲಿ ಗರಿಕೆ ಅಥವಾ ತುಳಸಿ ಎಲೆಗಳನ್ನು ಹಾಕಿಡಿ. ಗ್ರಹಣದ ಸಮಯದಲ್ಲಿ ದೇವರ ವಿಗ್ರಹಗಳನ್ನು ಸ್ಪರ್ಶಿಸುವುದರ ತಪ್ಪಾದರೂ ನಾವು ಈ ಸಮಯದಲ್ಲಿ ಧಾರ್ಮಿಕ ಗ್ರಂಥಗಳನ್ನು ಅಥವಾ ಪುಸ್ತಕಗಳನ್ನು ಓದಬಹುದು ಅಥವಾ ಪಠಿಸಬಹುದು. ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಮಂತ್ರವನ್ನು ಪಠಿಸಬೇಕು. ಇದರಿಂದ ಗ್ರಹಣದ ಕೆಟ್ಟ ಪರಿಣಾಮ ನಮ್ಮ ಮೇಲೆ ಉಂಟಾಗುವುದಿಲ್ಲ. ಸೂರ್ಯಗ್ರಹಣ ಮುಗಿದ ನಂತರ ಮತ್ತೆ ಸ್ನಾನ ಮಾಡಬೇಕು. ಸೂರ್ಯಗ್ರಹಣದ ಸಮಯದಲ್ಲಿ ತರ್ಪಣ, ಶ್ರಾದ್ದ, ಜಪ, ಹವನ, ದಾನ ಇತ್ಯಾದಿ ಧಾರ್ಮಿಕ ಕಾರ್ಯಗಳನ್ನು ಮಾಡಬಹುದು. ಗ್ರಹಣ ಮುಗಿದ ನಂತರ ದೇವರ ಪೂಜೆ ಮಾಡಿ ಮತ್ತು ದಾನ ಮಾಡಿ. ಸ್ನಾನ ಮಾಡಿದ ನಂತರ ದೇವರ ಕೋಣೆಯನ್ನು ಶುದ್ಧೀಕರಿಸಬೇಕು. ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಮಾಡುವುದು ತುಂಬಾ ಉತ್ತಮ. ಗ್ರಹಣದ ಸಮಯದಲ್ಲಿ ನಿಷಿದ್ಧ ಕೆಲಸಗಳನ್ನು ಮಾಡುವುದರಿಂದ ಅಶುಭ ಫಲಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರದು ಎಂಬುದನ್ನು ಸರಿಯಾಗಿ ತಿಳಿದುಕೊಂಡಿರಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.